ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬಹಳಷ್ಟು ಕೆಲಸ ಕಾರ್ಯ ಇತ್ಯಾದಿಗಳನ್ನ ಮಾಡ್ತಾ ಇದ್ದೀವಿ, ಎಲ್ಲ ಕಡೆನೂ ಹೋಗ್ತಾ ಇದ್ದೀವಿ, ಯಾವುದೇ ರೀತಿ ಆಪರ್ಚುನಿಟಿಗಳನ್ನ ನಾವು ಬಿಡ್ತಾ ಇಲ್ಲ. ಆದರೂ ಸಹಿತ ಇನ್ನೂ ಲೈಫ್ ಸೆಟ್ಲ್ ಆಗಿಲ್ಲ ಅನ್ನೋರಿಗಾಗಿ ಈ ಪರಿಹಾರವನ್ನು ನಾನು ಕೊಡ್ತಾ ಇದ್ದೀನಿ. ಇದಕ್ಕೆ ಬಾಳೆ ಗಿಡದ ಅವಶ್ಯಕತೆ ಇರುತ್ತೆ. ದಯವಿಟ್ಟು ಇದನ್ನು ರೆಡಿ ಮಾಡ್ಕೊಳ್ಳಿ, ರೈಟಾ. ಏನು ಮಾಡಬೇಕು ಅಂತ ಹೇಳಿದ್ರೆ, ಅಮಾವಾಸ್ಯೆ ಕಳೆದು ಬರುವಂಥ ಮಾರನೇ ದಿನ, ಇವತ್ತು ಅಮಾವಾಸ್ಯೆ ಇದೆ ಅಂದರೆ ನಾಳೆ, ಅದು ಯಾವುದೇ ವಾರ ಬಂದಿರಲಿ, ಅದು ಬೇಕಾಗಿಲ್ಲ ನಮಗೆ. ಆವತ್ತಿನ ದಿನ ಹೋಗಿ ಒಂದು ಬೆಳ್ಳಿಯನ್ನು ಖರೀದಿ ಮಾಡಬೇಕು. ಅದು ನಾಣ್ಯ ರೂಪ ಇರ್ಬೋದು ಅಥವಾ ತಗಡಿನ ರೂಪದಲ್ಲಿರ್ಬೋದು, ನನಗೆ ಗೊತ್ತಿಲ್ಲ ಯಾವುದಕ್ಕೆ ಅಂತ ನಾನು ಕೊನೆಯಲ್ಲಿ ಹೇಳಿರ್ತೀನಲ್ವ, ಆವಾಗ ನಿಮಗೆ ಗೊತ್ತಾಗುತ್ತೆ ಗಾತ್ರ ಅಥವಾ ಗ್ರಾಮ್ಸ್ ಎಷ್ಟಿರಬೇಕು ಅನ್ನೋದು ನಿಮಗೆ ತಲೆಗೆ ಹೋಗ್ಬೋದು. ಅದು ನನಗೆ ಅರ್ಥ ಮಾಡ್ಸೋಕ್ಕಾಗ್ತಾ ಇಲ್ಲ, ಅದಕ್ಕಾಗಿ ನಾನು ಈ ಥರ ಹೇಳ್ತಾ ಇದ್ದೀನಿ. ಒಂದು ಬೆಳ್ಳಿಯನ್ನು ಖರೀದಿ ಮಾಡ್ಕೊಂಡು ಬನ್ನಿ. ಬಂದಾದ ನಂತರ ಇದನ್ನು ತೊಗೊಂಡ್ಬಂದು ಒಂದು ಬಾಳೆ ಗಿಡದ ಒಳಗಡೆ, ಆ ಕಾಂಡದ ಒಳಗಡೆ ಇದನ್ನು ತೂರಿಸ್ಬೇಕು ನೀವು. ಆ ಬೆಳ್ಳಿ ಗಿಡನ ಬೆಳ್ಳಿ ಬಂದ್ಬಿಟ್ಟು ಪೂರ್ತಿಯಾಗಿ ಇದ್ರ ಒಳಗಡೆ ಹಾಕಬೇಕು, ಕಾಂಡದ ಒಳಗಡೆ ಪೂರ್ತಿಯಾಗಿ. ಅದು ಕಾಣಿಸ್ಕೋಬಾರ್ದು, ಬಟ್ ನಿಮಗೆ ಗೊತ್ತಿರಬೇಕು ಅದು ಎಲ್ಲಿದೆ ಅಂತ. ಅದರ ಮೇಲ್ಗಡೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೀರಿ ಅರ್ಶಿಣದಿಂದ. ನಮಗೆ ಗೊತ್ತಾಗಬೇಕಲ್ಲ ಅದು ಎಲ್ಲಿ ಕೂರಿಸಿದ್ದೀವಿ ಅಂತ, ರೈಟ್. ಅದಾದಮೇಲೆ ಅರ್ಶಿಣ ಕುಂಕುಮ ಇತ್ಯಾದಿಗಳನ್ನ, ಧೂಪ ದೀಪ ನೈವೇದ್ಯ ಇತ್ಯಾದಿಗಳನ್ನ ಮಾಡಿ ಇದನ್ನು ಕಂಟಿನ್ಯೂಸ್ ಆಗಿ ಪ್ರತಿದಿನ ಒಂದು ಸಲ ಮಾಡಿದ್ರೆ ಸಾಕು. ಅದಾದಮೇಲೆ ಕಂಟಿನ್ಯೂಸ್ ಆಗಿ 30 ದಿನಗಳ ಕಾಲ, ಯಾಕಂದರೆ ಈ ಅಮಾವಾಸ್ಯೆಯಿಂದ ನೆಕ್ಸ್ಟ್ ಅಮಾವಾಸ್ಯೆ ಬರಬೇಕು, ಅಲ್ಲಿವರೆಗೂ. ಅಮಾವಾಸ್ಯೆ ಮಾರನೇ ದಿನ ಸ್ಟಾರ್ಟ್ ಆಗಿದೆಯಾ, ನೆಕ್ಸ್ಟು ಅಮಾವಾಸ್ಯೆ ಮಾರನೇ ದಿನ ಬರಬೇಕಲ್ಲ, ಅಲ್ಲಿವರೆಗೂ ಇದನ್ನು ಕಂಟಿನ್ಯೂ ಆಗಿ 30 ದಿನಗಳ ಕಾಲ ಪೂಜೆ ಮಾಡ್ತಾ ಬನ್ನಿ. ಏನು ಸರ್ ಪೂಜೆ? ಅರ್ಶಿಣ ಕುಂಕುಮ ಆಗೋದು, ಉದ್ಗಡ್ಡಿ ಹಚ್ಚೋದು, ಸ್ವಲ್ಪ ನೀರನ್ನು ಅದ್ರ ಬುಡಕ್ಕೆ ಹಾಕುವಂಥದ್ದು, ಅದನ್ನು ಬೇಡ್ಕೊಳ್ಳುವಂಥದ್ದು. ನನ್ನ ಲೈಫ್ ಸೆಟ್ಲ್ಗೆ ಆಗೋದಕ್ಕಾಗಿ ನಾನು ಈ ವ್ರತವನ್ನು ಮಾಡ್ತಾ ಇದ್ದೀನಿ ಅಥವಾ ಈ ಪೂಜೆಯನ್ನು ಮಾಡ್ತಾ ಇದ್ದೀನಿ, ನನಗೆ ಕರುಣೆ ತೋರಿಸಿ, ನನ್ನ ಆಶೀರ್ವಾದ ಮಾಡಿ. ನಾನು ಮತ್ತೆ ಪ್ರತಿ ಸಲ ಹೇಳ್ತೀನಿ, ಯಾವುದೇ ಪ್ರಯೋಗಗಳನ್ನ ಮಾಡುವಾಗ ರಿಕ್ವೆಸ್ಟ್ ಇರಲಿ, ಆರ್ಡ್ರು ಬೇಡ, ರಿಕ್ವೆಸ್ಟ್ ಮಾಡಿ, ಓಕೆನಾ. ಸೊ ಇದನ್ನು ನೀವು ಕೇಳ್ಕೊಳ್ಳಿ. ಇದಾದ ನಂತರ ನೆಕ್ಸ್ಟ್ ಅಮಾವಾಸ್ಯೆ ಬರುತ್ತಲ್ಲ, ಅಮಾವಾಸ್ಯೆವರೆಗೂ ಮಾಡಿದ್ದೀರಾ. ಅಮಾವಾಸ್ಯೆ ಕಳೆದು ಬರುವಂಥ ಮೊದಲ ಗುರುವಾರ ಅಥವಾ ಶುಕ್ರವಾರ, ಮಾರನೇ ದಿನ ತೆಗಿಬಾರ್ದು, ಮೊದಲ ಗುರುವಾರ ಅಥವಾ ಶುಕ್ರವಾರ. 30 ದಿನ ಪೂಜೆ ಆಯಿತಾ, ನಿಲ್ಲಿಸ್ಬಿಡಿ ಅಷ್ಟೇ. ಅದಾದಮೇಲೆ ಬರುವಂಥ ಮೊದಲ ಗುರುವಾರ ಅಥವಾ ಶುಕ್ರವಾರ ಇದರೊಳಗಡೆ ಇರುವಂಥ ಆ ಬೆಳ್ಳಿಯನ್ನು ಹೊರಗಡೆ ತೆಗೀರಿ. ಅಕ್ಕ ಸಾಲಿಗೆರೆಗೆ ತಗೊಂಡೋಗಿ ಕೊಟ್ಟು ನಿಮ್ಮ ಬೆರಳಿಗೆ ಒಂದು ಉಂಗುರವನ್ನು ಮಾಡಿ. ಅದು ಯಾವುದು ಅಂತ ಹೇಳಿದ್ರೆ ತೋರು ಬೆರಳು ಗೊತ್ತಾಯ್ತಲ್ಲ, ಈ ತೋರು ಬೆರಳಿಗೆ ಸೈಜಿಗೆ ಕರೆಕ್ಟಾಗಿ ಒಂದು ಉಂಗುರವನ್ನು ನೀವು ಮಾಡಿಸ್ಕೊಳ್ಳಿ. ಸುಮ್ಮನೆ ಪ್ಲೇನಾಗಿ ಉಂಗುರ ಮಾಡ್ಕೋತೀನಿ ಸರ್, ನಿಮ್ಮಿಷ್ಟ. ಒಟ್ಟಿನಲ್ಲಿ ಒಂದು ಉಂಗುರವನ್ನು ಮಾಡಿಕೊಂಡು ನೀವು ಹಾಕ್ಕೊಳ್ಳಿ. ಲೈಫ್ ಸೆಟ್ಲ್ ಆಗುವಂಥ ಅಂದರೆ ಸರ್ ಇದೊಂದು ಹಾಕ್ಕೊಂಡಿದ್ರೆ ಲೈಫ್ ಸೆಟ್ಲ್ ಆಗಿಬಿಡುತ್ತಾ, ಎಲ್ಲೂ ಹೋಗೋದು ಅವಶ್ಯಕತೆ ಇಲ್ವಾ ಅಂದರೆ ಹಾಗಲ್ಲ. ಲೈಫ್ ಸೆಟ್ಲ್ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಲೈಫು ಸೆಟ್ಲ್ ಆಗೋದಕ್ಕೆ ಏನೇನು ಬೇಕೋ ಆ ಅವಕಾಶಗಳು ನಿಮ್ಮನ್ನು ಅರಸಿ ಬರಲು ಪ್ರಾರಂಭವಾಗುತ್ತೆ. ಅಥವಾ ಇಷ್ಟು ದಿನ ನಿಮಗೆ ದಾರಿ ಕಾಣಿಸ್ತಾ ಇಲ್ಲ, ಏನೂ ಕಾಣಿಸ್ತಾ ಇಲ್ಲ ಅಂದರೆ ಎಲ್ಲ ಕಡೆ ದಾರಿಗಳು, ಆಪರ್ಚುನಿಟಿಗಳು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನೀವು ಉಪಯೋಗಿಸ್ಕೋಬೇಕು. ಸುಮ್ಮನೆ ಇದು ಯಾವುದೋ ಒಂದು ತಗೊಂಬಂದು ಹಾಕೊಂಬಿಟ್ಟೆ ನನ್ನ ಜೀವನ ಉದ್ಧಾರ ಆಗುತ್ತಾ, ಹೀಗೆಲ್ಲ ಆಗಲ್ಲ. ಬಟ್ ಇದು ಒಂದು ನಮಗೆ ಒಂದು ಟೂಲ್ ಇದ್ದಂಗೆ. ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಬರುತ್ತೆ. ಲೈಫ್ ಸೆಟ್ಲ್ ಆಗೋದಕ್ಕೆ ಅವಕಾಶದ ಮಾರ್ಗಗಳು ತೆರೆಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಲೈಫ್ನ ನೀವು ಸೆಟ್ಲ್ ಮಾಡ್ಕೊಳ್ಳಿ. ವಿಡಿಯೋವನ್ನು 1-2 ಸಲ ಕ್ಲೀನಾಗಿ ಕೇಳಿಸ್ಕೊಂಡು ಸರಿಯಾದ ಕ್ರಮದಲ್ಲಿ ನಾನು ಹೇಳಿರೋ ಪ್ರಯೋಗವನ್ನು ಮಾಡಿದ್ರೆ ಖಂಡಿತವಾಗಲೂ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.